ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇವತ್ತು ನಡೆದಂತಹ ಸಬ್ಜೆಕ್ಟ್ ಬಯೋ ಅದರ ಒಂದು ಕ್ವಶನ್ ಪೇಪರನ್ನು 70 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡಿರುವಂಥ ಸ್ಟೇಟ್ ಲೆವೆಲ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್ ಹಾಕ್ಕೊಡ್ತಾ ಇದ್ದೇನೆ. ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಯಾವುದೇ ಕಾರಣಕ್ಕೂ ಈ ಕ್ವಶನ್ ಪೇಪರನ್ನು ಬಿಡಬಾರ್ದು ಸರ್, ಬಹಳ ಇಂಪಾರ್ಟೆಂಟು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಆಗಿರುತ್ತೆ. ಕ್ವಶನ್ ನಂಬರ್ 1 ದಿ ಫಂಕ್ಷನ್ ಆಫ್ ಅಂತ ಕೊಟ್ಟಿದ್ದಾರಲ್ವ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ನೋರಿಶ್ ದಿ ಡೆವಲಪಿಂಗ್ pollen grains, that is the right answer. Question number 2 ಹೋಗೋಣ. The cells that secretes the testicular hormones are dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ವಿದ್ಯಾರ್ಥಿ ಕರೆಕ್ಟಾಗಿ ಉತ್ತರವನ್ನು ಬರೆದಿದ್ದಾರೆ. ಕ್ವಶನ್ ನಂಬರ್ 3 ನೋಡೋಣ. ಸ್ಟೇಟ್ಮೆಂಟ್ 1 ಇದೆ, ಸ್ಟೇಟ್ಮೆಂಟ್ 2 ಇದೆ. ಎರಡೂ ಕೂಡ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಕ್ವಶನ್ ನಂಬರ್ 4 ವಿಚ್ ಆಫ್ ದ ಗಿವನ್ genotypes is are hybrid ಅಂತ ಡಿಹೈಡ್ರೈಡ್ ಅಂತ ಇದೆ. ಹೈಬ್ರಿಡ್ ಅಂತ ಡಿಹೈಬ್ರಿಡ್. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದೀಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಕ್ವಶನ್ ನಂಬರ್ 5 ನೋಡೋಣ. ದಿ ನಂಬರ್ ಆಫ್ ನ್ಯೂಕ್ಲಿಯೋಸೋಮ್ಸ್ ರಿಕ್ವೈರ್ಡ್ ಟು ಪ್ಯಾಕ್ 4.6 × 10⁶ BP ಆಫ್ DNA ಇನ್ ಈ ಕೋಲಿ ಈಸ್ ಡ್ಯಾಶ್ ಅಂತ ಇದೆ. 5ನೇ ಪ್ರಶ್ನೆ. ಬಹಳ ವಿದ್ಯಾರ್ಥಿಗಳು ಇದಕ್ಕೆ ಬಿ ಆಪ್ಷನನ್ನು ಬರೆದು ಬಂದಿದ್ದಾರೆ, ಆದರೆ ನನ್ನ ಪ್ರಕಾರ ಇದಕ್ಕೆ ಆನ್ಸರ್ 0 ಅಂದುಕೊಂಡಿದ್ದೇನೆ. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 5 ಆಯಿತಾ, ಆಪ್ಷನ್ ಡಿ ಅಂದ್ಕೊಂಡಿದ್ದೇನೆ, ಆದರೆ ಬಹಳ ವಿದ್ಯಾರ್ಥಿಗಳು ಆಪ್ಷನ್ ಬಿ ಅನ್ನು ಹಾಕಿದ್ದಾರೆ. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಷನ್ ಲೀಡಿಂಗ್ ಟು ಸ್ಪೀಶಿಯೇಷನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6 ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಟೇಷನ್ ಸಾಲ್ಟೇಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಅಟೋಮೋನಿಯಾ ಡಿಸೀಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿ ಇರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 8 ಇಂಜೆಕ್ಷನ್ ಆಫ್ ಆಂಟಿಟಾಕ್ಸಿನ್ ಇನ್ ಟೆಟಾನಸ್ ಕನ್ಫರ್ಮ್ಸ್ ವಿಚ್ ಟೈಪ್ ಆಫ್ ಇಮ್ಯುನೈಸೇಷನ್ ಅಂತ ಇದೆ. ಕ್ವಶನ್ ನಂಬರ್ 8 ಅದಕ್ಕೆ ಸರಿಯಾದ ಉತ್ತರ ಬಂದು ಆರ್ಟಿಫಿಷಿಯಲ್ ಪ್ಯಾಸಿವ್ ಅನ್ನುವಂಥದ್ದು ರೈಟ್ ಆನ್ಸರ್ 100% ಆಗಿರುತ್ತದೆ. ಕ್ವಶನ್ ನಂಬರ್ 9 ಇದಕ್ಕೆ ಸರಿಯಾದ ಉತ್ತರ ಬಂದು ನನ್ನ ಪ್ರಕಾರ ಬಿ, ಮೌಲ್ಡ್ ಅಂತ MOULD, ಆದರೆ ಬಹಳ ವಿದ್ಯಾರ್ಥಿಗಳು ಬ್ಯಾಕ್ಟೀರಿಯಾ ಅಂತ ಹಾಕಿದ್ದಾರೆ. ಕ್ವಶನ್ ನಂಬರ್ 9ಕ್ಕೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. 3ರಲ್ಲಿ ಡೌಟ್ ಇದೆ, ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಆಯಿತಾ. ಕ್ವಶನ್ ನಂಬರ್ 10 ಕೂಡ ಸ್ವಲ್ಪ ಡೌಟ್ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಇನ್ ದ ಪ್ರೊಸೆಸ್ ಆಫ್ PCR ಅಂತ ಇದೆ. ನನ್ನ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ ಬಂದು ಅದು ಆಪ್ಷನ್ ಡಿ ಆಗಿರುತ್ತೆ ಆಯಿತಾ, ಆದರೆ ವಿದ್ಯಾರ್ಥಿಗಳು ಬಿ ಹಾಕಿದ್ದಾರೆ, ಅದು ಅವ್ರಿಗೆ ಗೊತ್ತು ಆಯಿತಾ. ನನ್ನ ಪ್ರಕಾರ ಆಪ್ಷನ್ ಡಿ ಅಂತ ಇದ್ದೇನೆ. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸರ್ ಟೆಕ್ಸ್ಟ್ ಬುಕ್ಕಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಫೆಸಿಲಿಟೇಟ್ ದಿ ಈವನ್ ಮಿಕ್ಸಿಂಗ್ ಆ್ಯಂಡ್ ಆಕ್ಸಿಜನ್ ಅವೈಲಬಿಲಿಟಿ ಥ್ರೂ ಔಟ್ ದಿ ಬಯೋ ರಿಯಾಕ್ಟರ್ ಅಂತ ಇದೆ. ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ಸ್ಟಿರರ್ ಅಂತ ಇದೆಯಲ್ಲ, ಆಪ್ಷನ್ ಬಿ 100% ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 12 ಆ್ಯನ್ ಎಕ್ಸ್ಪ್ಲಾಂಟ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ವೈರಸ್ ಫ್ರೀ ಪ್ಲಾಂಟ್ಸ್ ಇನ್ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಕ್ಸಿಲರಿ ಮೆರಿಸ್ಟಮ್ ಅಂತ ಇದೆಯಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತದೆ ಆಯಿತಾ, ಆಪ್ಷನ್ ಎ. ಕ್ವಶನ್ ನಂಬರ್ 13 ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರಾಫ್ಸ್ ಅಂತ ಇದೆಯಲ್ವ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಆದರೆ ಆಯಿತಾ ಬಿ, ಆಪ್ಷನ್ ಬಿ ಅನ್ನುವಂಥದ್ದೇ ಸರಿಯಾದ ಉತ್ತರ. NPP ಈಸ್ ದ ರಿಸಲ್ಟ್ ಆಫ್ ಡ್ಯಾಶ್ ಅಂತ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ಸರಿಯಾದ ಉತ್ತರ ಬಂದು GPP ಆರ್ ಆಪ್ಷನ್ ಸಿ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 15 ದ ಫಾಲೋಯಿಂಗ್ ಆರ್ ಇನ್ ಸೇತು ಕನ್ಸರ್ವೇಷನ್ ಅಪ್ರೋಚಸ್ ಎಕ್ಸೆಪ್ಟ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬೊಟಾನಿಕಲ್ ಗಾರ್ಡನ್ ಅಂತ. ಇದು ಮಾಡಲ್ ಕ್ವಶನ್ ಪೇಪರೆಲ್ಲ ಬಂದಿತ್ತು ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಇದೆ. ದ ಪ್ರೊಸೆಸ್ ಆಫ್ ಡೆಲಿವರಿ ಆಫ್ ಫೀಟಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೇಳ್ರಿ ನೋಡೋಣ ನೀವೇ ಈಗ, ಯಾಕಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮೇಲ್ಗಡೆನೇ ಕೊಟ್ಟಿರ್ತಾರೆ, ಅದನ್ನು ತಾವುಗಳು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಅದಕ್ಕೆ ರಿಷನ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಡ್ಯೂರಿಂಗ್ ಮೀಸೋಜೋಯಿಕ್ ಎರಾ ಅರ್ತ್ ವಾಸ್ ಪ್ರಿಡಾಮಿನೇಟೆಡ್ ಬೈ ದಿ ಡ್ಯಾಶ್ ಪ್ಲಾಂಟ್ ಗ್ರೂಪ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾನಿಫರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 18 ವೈಟ್ ಆರ್ಡರ್ ಲೆಸ್ ಬಿಟರ್ ಕ್ರಿಸ್ಟಲಿನ್
ಕಾಂಪೌಂಡ್ ದಟ್ ಆ್ಯಕ್ಟ್ ಹ್ಯಾಸ್ ಎ ಡೆಪ್ರೆಸೆಂಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಮ್ಯಾಕ್ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಇತ್ತು ಸರ್. ಕ್ವಶನ್ ನಂಬರ್ 19, ದಿ ಜೀನಸ್ ಆಫ್ ದಿ ಫಂಗೈ ದಟ್ ಮೇಕ್ಸ್ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 19, ಅದಕ್ಕೆ ಸರಿಯಾದ ಉತ್ತರ ಬಂದು ಗ್ಲೂಮಸ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 20, ದ ರೀಜನ್ ಆಫ್ ಸೌತ್ ಆಫ್ರಿಕಾ ದಟ್ ಹ್ಯಾಸ್ ದಿ ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಆನ್ ದಿ ಅರ್ತ್ ಈಸ್ ಅಮೆಝಾನ್ ಅಂತ. ಈ ಡ್ಯಾಶಸಲ್ಲೇ 3 ಡ್ಯಾಶು ರಿಪೀಟ್ ಆಗಿರುವಂಥದ್ದು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳಿಂದ. ಈಗ ನಾವು ಪಾರ್ಟ್ ಬಿನಲ್ಲಿದ್ದೇವೆ. 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಬನ್ನಿ ಈಗ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವೀಗ ನೋಡ್ತಾ ಹೋಗೋಣ. ಯಾವುದು 2 ಮಾರ್ಕ್ಸು ಏನಂತೀರ ತಾವುಗಳು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ದಿ ಆಲ್ಬುಮಿನಸ್ ಆ್ಯಂಡ್ ನಾನ್ ಆಲ್ಬುಮಿನಸ್ ಸೀಡ್ಸ್ ಅಂತ ಇದೆ. ಏನೂ ಇಲ್ಲ ಕಣ್ರಿ, ಅದಕ್ಕೆ ಏನು ಕೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನಾ. ಮೊದಲು ಏನು ಮಾಡಬೇಕು ತಾವುಗಳು, ಎಕ್ಸಾಂಪಲ್ ಏನು, ಪಿ, ಗ್ರೌಂಡ್ನಟ್ಸು, ಬೀನ್ಸು, ಇದನ್ನು ನಾವು ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಇನ್ನೊಂದು ಕೋಕೋನಟ್ಟು, ಬಾರ್ಲಿ, ಇವೆಲ್ಲವೂ ಕೂಡ ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಇದು ಡಿಫ್ರೆನ್ಸ್ ಒಂದು. ಇದನ್ನು ಈಗ ಡೆಫಿನಿಷನಲ್ಲಿ ಬರೆಯಬೇಕು ಅಂತ ಹೇಳಿದರೆ, ಹ್ಯಾವ್ ನೋ ರೆಸಿಡ್ಯುಯಲ್ ಎಂಡೋಸ್ಪರ್ಮ್ ಆ್ಯಂಡ್ ಇಟ್ ಈಸ್ ಎ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್ ಅಂತ. ಯಾವುದು, ನಾನ್ ಆಲ್ಬುಮಿನಸ್ಸಿಗೆ ಕಡೆಗೆ ಬರೀಬೇಕು. ಇನ್ನೊಂದು ಕಡೆಗೆ ಆಲ್ಬುಮಿನಸ್ಸಿಗೆ ಏನು ಬರೀಬೇಕು, ರಿಟೈನ್ ಎ ಪಾರ್ಟ್ ಆಫ್ ಎಂಡೋಸ್ಪರ್ಮ್ ಅಂತ ಬರೀರಿ. ಕ್ವಶನ್ ನಂಬರ್ 22 ನೋಡೋಣ. ಲೀಸ್ಟ್ 1 ಕಾಂಟ್ರಾಸೆಪ್ಟಿವ್ ಮೆಥಡ್ ಈಚ್ ಇನ್ ಮೇಲ್, ಏನಂತೀರ ಇದು, ಈಚ್ ಇನ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ವಿತ್ ಪೂರ್ ರಿವರ್ಸಬಿಲಿಟಿ ಅಂತ ಇದೆ. ಇದಕ್ಕೆ ಇನ್ ಮೇಲ್ಸಲ್ಲಿ ವ್ಯಾಸೆಕ್ಟೊಮಿ, ಸೆಕ್ಟೊಮಿ ಅಂತ ಯಾವುದು ಮೇಲ್ಸಲ್ಲಿ, ಫೀಮೇಲ್ಸಲ್ಲಿ ಟ್ಯೂಬೆಕ್ಟೊಮಿ ಅಂತ ಕರಿತೀವಿ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಈಸಿಯಾಗಿ ಕೊಟ್ಟಿದ್ದಾರೆ. ರೈಟ್ ದಿ ಪೆಡಿಗ್ರಿ ಸಿಂಬಲ್ಸ್ ಫಾರ್ ಸೆಕ್ಸ್ ಅನ್ಸ್ಪೆಸಿಫೈಡ್ ಹಾಗೂ ಮೇಟಿಂಗ್ ಅಂತ ಇದೆ. ಏನೂ ಇಲ್ಲ ಕಣ್ರಿ, ಏನಂತೀರ ತಾವುಗಳು, ಮಾರ್ಕನ್ನು ಏನಂತ ಕರಿತೀರೋ, ಡೈಮಂಡ್ ಶೇಪು ಭಾಳ ಆಗ್ತಾನೆ. ಇದು 4 ಆಯಿತಾ, ಸ್ಕ್ವೇರ್ ರೀತಿ, ಆದರೆ ಉದ್ದ ನಿಲ್ಲಿಸಬೇಕು ಅಷ್ಟೇ. ಇನ್ನೊಂದು ಮೇಟಿಂಗಲ್ಲಿ ಒಂದು ಸ್ಕ್ವೇರ್ ಬರೆದು ಒಂದು ಸರ್ಕಲ್ ಬರೆದು ಅದನ್ನು ಜಾಯಿಂಟ್ ಮಾಡಿದರೆ ಮುಗೀತು, ಅದನ್ನು ಮೇಟಿಂಗ್ ಅಂತ ಹೇಳ್ತೀವಿ. ಬನ್ನಿ ಈಗ ನಾವು ಕ್ವಶನ್ ನಂಬರ್ 24ರಲ್ಲಿದ್ದೀವಿ. ಏನಿದು, ನೇಮ್ ಎನಿ 4 ನಾನ್ ಹ್ಯೂಮನ್ ಮಾಡೆಲ್ ಆರ್ಗನಿಸಮ್ಸ್ ಇನ್ ವಿಚ್ ಜಿನೋಮಿ ಈಸ್ ಸೀಕ್ವೆನ್ಸ್ಡ್ ಅಂತ ಇದೆ. DNA ಸೀಕ್ವೆನ್ಸಿಂಗ್ ಆಲ್ಸೋ ಹ್ಯಾವ್ ಬೀನ್ ಡನ್ ಇನ್ ಬ್ಯಾಕ್ಟೀರಿಯಾ, ಈಸ್ಟ್. ಹೌದಲ್ವ, ಇದನ್ನೆಲ್ಲ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ ಆಯಿತಾ. ರೈಸು ಇವೆಲ್ಲ ಬರೆದಿರ್ತೀರಾ ಕಣ್ರು. ಕ್ವಶನ್ ನಂಬರ್ 25 ನೋಡೋಣ. ವಾಟ್ ಆರ್ ಹೋಮೋಲೋಗಸ್ ಆರ್ಗನ್ಸ್ ಅಂತ ಇದೆ. ದೀಸ್ ಆರ್ ದಿ ಆರ್ಗನ್ಸ್ ಹ್ಯಾವಿಂಗ್ ಫಂಡಮೆಂಟಲಿ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಒರಿಜಿನ್ ಬಟ್ ಡಿಫ್ರೆಂಟ್ ಫಂಕ್ಷನ್ಸ್ ಅಂತ. ಗಿವನ್ ಎಕ್ಸಾಂಪಲ್ ಅಂತ ಇದೆ. ಎಕ್ಸಾಂಪಲಿಗೆ ದ ಫಿನಾಮಿನಾ ಇಸ್ ಕಾಲ್ಡ್ ಹೋಮೋಲಜಿ ಅಂತ ಕರಿತೀವಿ. ಎಕ್ಸಾಂಪಲಿಗೆ ಏನು ಹೇಳಿದೆ ನಾನು ನಿಮಗೆ, ಹ್ಯೂಮನ್ ಹ್ಯಾಂಡ್ ಆಗಿರ್ಬೋದು, ನಮ್ಮ ಕೈಗಳು, ಅಥವಾ ಚೀತಾಸ್ ಫೂಟ್ ಆಗಿರ್ಬೋದು ಆಯಿತಾ. ಹೋಮೋಲಜಿ ಇನ್ ಪ್ಲ್ಯಾಂಟ್ಸ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ವೇಲ್ಸ್ ಫ್ಲಿಪ್ಪರ್ಸ್ ಕೂಡ ಆಗಿರ್ಬೋದು. ಸ್ಲಿಪ್ಪರ್ಸ್ ಅಲ್ಲ, ಫ್ಲಿಪ್ಪರ್ಸ್, ನೆನ್ಪಿಟ್ಕೊಳ್ಳಿ. ಈಗ ಕ್ವಶನ್ ನಂಬರ್ 26, ವಾಟ್ ಆರ್ ಫ್ಲಾಕ್ಸ್ ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಇದೆ. ಇದನ್ನು ತಗೊಳ್ಳಿ, ಏನಂತೀರ, ಕ್ವಶನ್ ನಂಬರು 26ಕ್ಕೆ ಬ್ಯಾಕ್ಟೀರಿಯಾ ಇರುತ್ತಲ್ವ, ಅಸೋಸಿಯೇಟೆಡ್ ವಿತ್ ಫಂಗಲ್ ಫಿಲಮೆಂಟ್ಸ್ ಆಯಿತಾ, ಟು ಫಾರ್ಮ್ ಮೆಶ್ ಲೈಕ್ ಸ್ಟ್ರಕ್ಚರ್ಸ್, ಅದನ್ನು ನಾವು ಫ್ಲಾಕ್ಸ್ ಅಂತ ಕರಿತೀವಿ. ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಇದೆ. ಅದರ ಸಿಗ್ನಿಫಿಕೆನ್ಸಲ್ಲಿ ಏನಂತೀರ, ದೀಸ್ ಮೈಕ್ರೋಬ್ಸ್ ಕನ್ಸ್ಯೂಮ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದಿ ಎಫ್ಲುಯೆಂಟ್, ದಿಸ್ ರೆಡ್ಯೂಸ್ ದಿ BOD ಅಂತ. BOD ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ. ಕ್ವಶನ್ ನಂಬರ್ 27, ವಾಟ್ ಎಕ್ಸಾಕ್ಟ್ಲಿ ಸ್ಟೆಬಿಲಿಟಿ ಫಾರ್ ಎ ಬಯಾಲಜಿಕಲ್ ಕಮ್ಯುನಿಟಿ ಅಂತ ಇದೆ. ಇದನ್ನೆಲ್ಲ ಬರೀತೀರಾ ಕಣ್ರು ಆಯಿತಾ. ನಂತರದಲ್ಲಿ ಡ್ರಾ ಎನಿ ಡಯಾಗ್ರಾಮ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಇತ್ತು. ಇದು ನಾನು ನಿಮ್ಮ ಪದೇ ಹೇಳಿದೆ, ಭಾಳ ಇಂಪಾರ್ಟೆಂಟ್ ಕಂಡ್ರಲ್ಲ, ಕಲಿರಲ್ಲ ಅಂತ, ಅದು ಕೂಡ ಬಂದಿದೆ. ಕ್ವಶನ್ ನಂಬರ್ 29 ಕೂಡ ಅಷ್ಟೇ. ಫಸ್ಟ್ ಮಂತಲ್ಲಿ ಹಾರ್ಟ್ ಈಸ್ ಫಾರ್ಮ್ಡ್, 3rd ಮಂತಲ್ಲಿ ಏನಾಗುತ್ತೆ ನೋಡಿ, ಎಂಬ್ರಿಯಾಬಿಕ್ ಡೆವಲಪ್ಮೆಂಟ್ ಇನ್ ದ ಫಸ್ಟ್ ಆ್ಯಂಡ್ ದ 3rd ಆ್ಯಂಡ್ ದ 6th ಸ್ಟೇಜನ್ನು ಕೇಳಿದ್ರಲ್ವ, ಅದನ್ನೆಲ್ಲ ಬರ್ದಿದ್ದೀರಾ ಅಂದ್ಕೊಂಡಿದ್ದೀನಿ. ಲೀಸ್ಟ್ 3 ಪ್ರಿನ್ಸಿಪಲ್ ಥ್ರೂ ವಿಚ್ ಯು ಕುಡ್ STIS ಅಂತ ಇದೆ, ಇದು ಕೂಡ ಬರ್ದಿರ್ತೀರಾ ಆಯಿತಾ. ನ್ಯೂಮೋನಿಯಾ ಒಂದು, ಕಾಮನ್ ಕೋಲ್ಡ್ ಒಂದು, ಮಲೇರಿಯಾ. ಯಾವುದಕ್ಕೆ, ಕ್ವಶನ್ ನಂಬರ್ 32ಕ್ಕೆ 1ನೇ ಆನ್ಸರು ನ್ಯೂಮೋನಿಯಾ, ಕಾಮನ್ ಕೋಲ್ಡ್ ಹಾಗೂ ಇದು ಆಗಿರುತ್ತೆ, ಹೌದಲ್ವಾ. ಯಾವುದು ನಂತರದಲ್ಲಿ ಬನ್ನಿ ಇವೆಲ್ಲ ಬರ್ದಿದ್ದೀರಾ. ಡ್ರಾ ಎ ಲೇಬಲ್ಡ್, ನಾನು ಎಷ್ಟು ಹೇಳಿದೆ ನಿಮಗೆಲ್ಲರಿಗೂ ಕೂಡ, ಯಾವುದು ಎಕೋಸಿಸ್ಟಮಿಂದು ನೋಡಿ, ಒಂದು 3 ಬಾಕ್ಸ್ ಹಾಕಬೇಕು. ಕೆಳಗಡೆ ಪ್ರೈಮರಿ ಪ್ರೊಡ್ಯೂಸರು, ನಂತರದಲ್ಲಿ ಪ್ರೈಮರಿ ಕನ್ಸ್ಯೂಮರ್, ನಂತರದಲ್ಲಿ ಸೆಕೆಂಡರಿ ಕನ್ಸ್ಯೂಮರ್, ನಾನು ಕೆಳಗಿಂದ ಹೇಳ್ತಾ ಇರುವಂಥದ್ದು ಆಯಿತಾ. ನಂತರದಲ್ಲಿ ಟರ್ಷಿಯರಿ ಕನ್ಸ್ಯೂಮರ್ ಅಂತ ಕೊನೆಗೆ ಟಾಪ್ ಬಾಕ್ಸಲ್ಲಿ ಬರೆಯುವಂಥದ್ದು. 4 ಬಾಕ್ಸ್ ಆಗುತ್ತೆ ಇದು
ಆಯಿತಾ. ಒಂದು ಪಿರಮಿಡ್ ರೀತಿಯಲ್ಲಿ, ಪಿರಮಿಡ್ ಅಲ್ಲ, ಏನಂತೀರ ತಗೊಳ್ಳೋ ಬಾಕ್ಸ್ ರೀತಿಯಲ್ಲಿ ಬರೆಯುವಂಥದ್ರಪ್ಪ. ಆಯಿತಾ. ಎಕೋ ಸಿಸ್ಟಮ್ ಅಂತ ಕೇಳಿದ್ದಕ್ಕೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂತ ಹಾಕೊಂಡು ತಗೊಳ್ಳೋ ಬರೀತೀರಾ. ಇದನ್ನೆಲ್ಲ ಬರ್ತಿದ್ದೀರಾ ಎಕ್ಸಾಮಲ್ಲಿ ತಗೊಳ್ಳೋ. ನಂತರದಲ್ಲಿ ಇದು ಕೂಡ ಎಕ್ಸಾಮಲ್ಲಿ ಬಂದದ್ದೇ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಪಾರ್ಟ್ ಡಿ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗಿದ್ದು. ಯಾವುದು ಟ್ರೈನಿ ಡಯಾಗ್ರಾಮ್ ಆಫ್ ಹ್ಯೂಮನ್, ಹೆಣ್ಣು ಮಕ್ಕಳ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಕೇಳಿದರು. ಲೆವೆಲ್ ಎನಿ 5 ಪಾರ್ಟ್ಸ್ ಅಂತ. ಅದರಲ್ಲಿ ತಗೊಳ್ಳೋ ಏನಾದರೂ ಬರಿಬೋದಿತ್ತು ಸರ್, ಇಷ್ಟು ಈಸಿಯಾಗಿ ಇತ್ತು ಅಂದರೆ ನಿಮಗಿದು ನೋಡಿರಿ. ಯಾವುದು ಓವರಿ ಅಂತ ಬರಿಬೋದಿತ್ತು, ಅಥವಾ ಏನದು ಕರ್ವಿಕ್ಸ್ ಪಾರ್ಟನ್ನು ಬರಿಬೋದಿತ್ತು, ಅಥವಾ ಏನಾದರೂ ಆಯಿತಾ ಯೂರಿನರಿ ಫಂಡಸ್ ಅದನ್ನು ಬರಿಬೋದಿತ್ತು, ಅಥವಾ ಯೂರಿನ್ ಕ್ಯಾವಿಟಿ ಏನಾದರೂ ಒಂದು ಯಾವುದಾದ್ರೂ 5 ಕೇಳಲಾಗಿತ್ತಲ್ಲಿ. ಇಷ್ಟು ಸೈಲೆಂಟ್ ಫೀಚರ್ಸ್ ಇವೆಲ್ಲವೂ ಕೂಡ ಎಕ್ಸಾಮಲ್ಲಿ ಬಂದಿದ್ದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿಯೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆಗೋವರೆಗೂ ನಿಮ್ಮ ಜೊತೆಗೆ ಇರ್ತೀವಿ. ಕೆಲವೊಂದು ಹೊಸ ಪ್ರಶ್ನೆಗಳು ಕೂಡ ಬಂದಿದ್ವು ಸರ್, ಟೆನ್ಷನ್ ತಗೋಬೇಡಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಕವರ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.